ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ವ್ಯವಹಾರದ ಬಹುವಿಧದ ಉದ್ದೇಶಗಳಲ್ಲಿ ಮಾರುಕಟ್ಟೆ ನೆಲೆ ಮತ್ತು ಆವಿಷ್ಕಾರ ಹಾಗೂ ಉತ್ಪಾದಕತೆ ಈ 3 ಪಾಯಿಂಟ್ಸ್ ಎಕ್ಸ್ಪ್ಲೇನ್ ಮಾಡಿದ್ದೆ ಮೊದಲೇ ಹಿಂದಿನ ವಿಡಿಯೋದಲ್ಲಿ. ಸೊ ಈ ವಿಡಿಯೋದಲ್ಲಿ ನಾನು ಮುಂದಿನ ಪಾಯಿಂಟ್ಸ್ಗಳನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇನ್ ದಟ್ ಫಸ್ಟ್ ಒನ್ 4th ಪಾಯಿಂಟಿಂದ ಎಕ್ಸ್ಪ್ಲೇನ್ ಮಾಡಬೇಕು. ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು. ನೋಡಿ, ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು ಕೂಡ ವ್ಯವಹಾರದ ಬಹುವಿಧದ ಉದ್ದೇಶಗಳಲ್ಲಿ ಒಂದಾಗಿದೆ. ಅಂದರೆ ಇಲ್ಲಿ ಭೌತಿಕ ಸಂಪನ್ಮೂಲಗಳು ಅಂತಂದರೆ ಸ್ಥಾವರ ಇರ್ಬೋದು, ಯಂತ್ರೋಪಕರಣ, ಕಚೇರಿ, ಕಟ್ಟಡ ಈ ಮುಂತಾದ ಭೌತಿಕ ಸಂಪನ್ಮೂಲಗಳು. ಅದರ ಜೊತೆಗೆ ಹಣಕಾಸಿನ ಸಂಪನ್ಮೂಲಗಳು ಕೂಡ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಂತಂದರೆ ವ್ಯವಹಾರಕ್ಕೆ ಇವೆಲ್ಲವೂ ಬೇಕಾಗ್ತದೆ. ಸೊ ವ್ಯವಹಾರ ಸಂಸ್ಥೆ ಆ ಸಂಪನ್ಮೂಲಗಳನ್ನು ದಕ್ಷತೆಯಿಂದ ಬಳಸ್ಕೊಂಡು ತಾನು ಹಾಕ್ಕೊಂಡಿರುವಂಥ ಉದ್ದೇಶವನ್ನು ಸಾಧಿಸೋಕೆ ಏನು ಮಾಡ್ತದೆ, ಸಹಾಯವನ್ನು ಮಾಡ್ತದೆ. ಹಾಗಾಗಿ ಭೌತಿಕ ಮತ್ತು ಹಣಕಾಸು ಸಂಪನ್ಮೂಲಗಳು ವ್ಯವಹಾರದ ಬಹುವಿಧ ಉದ್ದೇಶಗಳಲ್ಲಿ ಒಂದಾಗಿವೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಲಾಭ ಗಳಿಸುವುದು. ಇಲ್ಲಿ ಲಾಭ ಗಳಿಸುವುದು ಅಂತಂದರೆ ಪ್ರತಿ ವ್ಯವಹಾರದ ಉದ್ದೇಶವೂ ಕೂಡ ಲಾಭ ಗಳಿಸೋದು ಆಗಿರ್ತದೆ. ಇಲ್ಲಿ ವಿನಿಯೋಗಿಸಿದಂತಹ ಬಂಡವಾಳದ ಮೇಲೆ ಎಷ್ಟು ಲಾಭವನ್ನು ಗಳಿಸ್ತದೆಯೋ ಅದು ಉದ್ದೇಶಗಳಲ್ಲಿ ಒಂದಾಗಿದೆ ಅಂತ ಹೇಳ್ತಾರೆ. ಅದರ ಜೊತೆಗೆ ಏನು ಮಾಡಬೇಕು, ಇಲ್ಲಿ ಯಾವುದೇ ಸಂಸ್ಥೆ ಆದರೂ ಕೂಡ ಸರಿಯಾದ ಪ್ರಮಾಣದಲ್ಲಿ ಲಾಭ ಗಳಿಸಬೇಕು. ಯಾಕೆ ಅಂತಂದರೆ ಲಾಭವನ್ನು ಗಳಿಸುವಂಥ ಉದ್ದೇಶ ಇಷ್ಟೇ, ಆ ಸಂಸ್ಥೆಯ ಉಳಿವು ಮತ್ತು ಬೆಳವಣಿಗೆ ಅದರ ಮೇಲೆ ನಿಂತಿರ್ತದೆ. ಅಂದರೆ ತನ್ನ ಅಸ್ತಿತ್ವವನ್ನು ಆ ಸಂಸ್ಥೆ ಉಳಿಸ್ಕೋಬೇಕು ಅಂತಂದರೆ ಅದು ಲಾಭವನ್ನು ಗಳಿಸಬೇಕು. ಹಾಗಾಗಿ ಇದು ಬಹುವಿಧ ಉದ್ದೇಶಗಳಲ್ಲಿ ಒಂದಾಗಿದೆ. ನೆಕ್ಸ್ಟ್ ಒನ್, ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಮತ್ತು ಅಭಿವೃದ್ಧಿ. ಇಲ್ಲಿ ವ್ಯವಸ್ಥಾಪಕನ ಕಾರ್ಯಕ್ಷಮತೆ ಅಭಿವೃದ್ಧಿ ಅಂತಂದರೆ ಒಂದು ವ್ಯವಹಾರ ಸಂಸ್ಥೆಯಲ್ಲಿ ಹಲವಾರು ಚಟುವಟಿಕೆಗಳು ನಡೀತವೆ. ಆ ಚಟುವಟಿಕೆಗಳನ್ನು ವ್ಯವಸ್ಥಾಪಕನಾದವನು ನಡೆಸಬೇಕಾಗ್ತದೆ. ಸೊ ವ್ಯವಸ್ಥಾಪಕನಾದವನಿಗೆ ಅವನನ್ನು ಉತ್ತೇಜಿಸಲು ಯಾವ್ಯಾವ ಕಾರ್ಯಕ್ರಮಗಳು ಬೇಕೋ ಅಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು. ಅಂದರೆ ಅವನನ್ನು ಪ್ರೋತ್ಸಾಹದಾಯಕನನ್ನಾಗಿ ಮಾಡುವ ರೀತಿಯಲ್ಲಿ ಇರಬೇಕು. ಅಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಬೇಕು. ಅದರ ಮೂಲಕ ಏನು ಮಾಡುವಂಥದ್ದು, ಅವನನ್ನು ಅಭಿವೃದ್ಧಿಗೊಳಿಸಿದ್ರೆ ಅವನೇನು ಮಾಡ್ತಾನೆ, ಆ ಸಂಸ್ಥೆಯಲ್ಲಿ ಕ್ರಿಯಾಶೀಲನಾಗಿ ಕಾರ್ಯವನ್ನು ನಿರ್ವಹಿಸ್ತಾನೆ. ಇದರಿಂದ ಏನಾಗ್ತದೆ, ವ್ಯವಹಾರ ಸಂಘಟನೆಗೆ ಅತಿ ಹೆಚ್ಚಿನ ಲಾಭ ಗಳಿಸಲು ಸಾಧ್ಯ ಆಗ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್, ಸಾಮಾಜಿಕ ಜವಾಬ್ದಾರಿ. ಸಾಮಾಜಿಕ ಜವಾಬ್ದಾರಿಯಲ್ಲಿ ನೋಡಿ, ಸಾಮಾಜಿಕ ಜವಾಬ್ದಾರಿ ಅಂತಂದರೆ ಇದ್ದಿರುವಂತಹ ಅಲ್ಲಿ ಸಂಪನ್ಮೂಲಗಳನ್ನು ಸಮಾಜದಲ್ಲಿ ಏನು ಸಮಸ್ಯೆಗಳಾಗ್ತದೆಯೋ ಅಂತಹ ಸಮಸ್ಯೆಗಳನ್ನು ನೀಗಿಸಿಕೊಳ್ಳೋಕೆ ಅಥವಾ ಆ ಸಮಸ್ಯೆಗಳನ್ನು ಬಗೆಹರಿಸಲು ಏನು ಮಾಡಬೇಕು, ಆ ಸಂಪನ್ಮೂಲಗಳನ್ನು ಬಳಸ್ಕೋಬೇಕು. ಅದರ ಜೊತೆಗೆ ಏನು ಮಾಡುವಂಥದ್ದು, ಸಮಾಜದಲ್ಲಿ ವಿವಿಧ ವರ್ಗಗಳನ್ನು ನೋಡ್ತೇವೆ, ವಿವಿಧ ವ್ಯಕ್ತಿಗಳನ್ನು ಹಾಗೂ ಗುಂಪುಗಳನ್ನು ನೋಡ್ತೇವೆ. ಅವರನ್ನು ತೃಪ್ತಿಪಡಿಸುವಂತಹ ರೀತಿಯಲ್ಲಿ ಏನು ಮಾಡಬೇಕು, ಈ ವ್ಯವಹಾರ ಸಂಸ್ಥೆ ಜವಾಬ್ದಾರಿಯುತವಾಗಿ ತನ್ನ ಕೆಲಸವನ್ನು ಮಾಡಬೇಕು. ಅಂದರೆ ಸಮಾಜದಲ್ಲಿರುವಂತಹ ಜನರು ಸರಿಯಾದ ರೀತಿಯಲ್ಲಿ ತೃಪ್ತಿಯಿಂದ ಇದ್ದರೆ ಮಾತ್ರ ಆ ಸಂಸ್ಥೆ ಏನು ಮಾಡ್ಬೋದು, ತನ್ನ ಉಳಿವನ್ನು ಉಳಿಸ್ಕೋಬೋದು ಅಥವಾ ತನ್ನ ಅಸ್ತಿತ್ವವನ್ನು ಉಳಿಸ್ಕೋಬೋದು. ಜೊತೆಗೆ ಅದು ಪ್ರಗತಿಯತ್ತ ಸಾಗೋಕೆ ಸಹಾಯವನ್ನು ಮಾಡ್ತದೆ. ಹಾಗಾಗಿ ಸಾಮಾಜಿಕ ಜವಾಬ್ದಾರಿಯೂ ಕೂಡ ವ್ಯವಹಾರದ ಬಹುವಿಧದ ಉದ್ದೇಶಗಳಲ್ಲಿ ಒಂದಾಗಿದೆ.